ಮೊನ್ನೆಯ ಸಂಡೇ ಎಪಿಸೋಡ್ನಲ್ಲಿ ಅನುಪಮಾ ಗೌಡ ಅವರು ಧ್ರುವಂತ್ ಅವರಿಗೆ ರಕ್ಷಿತಾ ಕುರಿತಾದ ಒಂದಷ್ಟು ಪಾಸಿಟಿವ್ ವಿಚಾರಗಳನ್ನ ಹೇಳೋದಕ್ಕೆ ಹೇಳ್ತಾರೆ. ಹಾಗೆ ರಕ್ಷಿತಾ ಅವರಿಗೆ ಧ್ರುವಂತ್ ಅವರ ಬಗ್ಗೆ ಒಂದಷ್ಟು ಪಾಸಿಟಿವ್ ವಿಚಾರಗಳನ್ನ ಹೇಳೋದಕ್ಕೆ ಹೇಳ್ತಾರೆ. ಧ್ರುವಂತ್ ಅವರು ಒಂದಷ್ಟು ಒಬ್ಸರ್ವೇಷನ್ ಆಧಾರದ ಮೇಲೆ ಒಳ್ಳೊಳ್ಳೆ ಪಾಯಿಂಟ್ಗಳನ್ನ ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳ್ತಾರೆ. ರಕ್ಷಿತಾ ಅವರಲ್ಲಿ ಸೂಪರ್ ಎನರ್ಜಿ ಇದೆ. 10 ಜನಕ್ಕಿರುವಂತಹ ಎನರ್ಜಿ ಆಕೆ ಒಬ್ಬಳಲ್ಲಿದೆ. ಜೊತೆಗೆ ಆಕೆ ಮಲ್ಟಿ ಟ್ಯಾಲೆಂಟೆಡ್, ಸೂಪರ್ ಟ್ಯಾಲೆಂಟೆಡ್ ಅನ್ನೋ ಮಾತನ್ನ ಹೇಳ್ತಾರೆ. ಆಕೆ ಡ್ಯಾನ್ಸ್ ಮಾಡ್ತಾಳೆ, ಆಕ್ಟಿಂಗ್ ಮಾಡ್ತಾಳೆ, ಕುಕಿಂಗ್ ಮಾಡ್ತಾಳೆ, ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾಳೆ. ಜೊತೆಗೆ ಯಾವ್ದಾದ್ರು ವರ್ಕ್ಗೆ ಕಮಿಟ್ ಆದ್ರೆ ಅದನ್ನ ಮಾಡೋ ತನಕ ಆಕೆ ಬಿಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ರಕ್ಷಿತಾ ಅವರ ಈ ಒಳ್ಳೆಯ ಒಂದಷ್ಟು ವಿಚಾರಗಳನ್ನ ಧ್ರುವಂತ್ ಹೇಳಿದಕ್ಕೆ ವೀಕ್ಷಕರು ಕೂಡ ಹೌದು, ಧ್ರುವಂತ್ ಚೆನ್ನಾಗಿ ಒಬ್ಸರ್ವೇಷನ್ ಮಾಡಿ ಈ ವಿಚಾರಗಳನ್ನ ಹೇಳಿದ್ದಾರೆ, ನಿಜಕ್ಕೂ ಅವರಿಗೆ ಒಳ್ಳೆ ಮನಸ್ಸಿದೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಇವತ್ತಿನ ಸಂಚಿಕೆಯಲ್ಲಿ ಅದು ಪ್ರಸಾರ ಆಗಬೇಕು. ಸ್ಪಂದನ, ರಾಶಿಕಾ ಹಾಗೆ ಕಾವ್ಯ ಅವರನ್ನ ನಾಮಿನೇಟ್ ಮಾಡಿದಂತಹ ಸಂದರ್ಭದಲ್ಲಿ ರಾಶಿಕಾ ಅವರು ಒಂದಷ್ಟು ಪ್ರಶ್ನೆಗಳನ್ನ ರಕ್ಷಿತಾ ಅವರಿಗೆ ಕೇಳ್ತಾರೆ. ನೀನ್ ಹೇಳ್ತೀಯಾ ನಾವೇನು ಮಾಡ್ತಾ ಇಲ್ಲ, ಮನೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ. ನೀನೇನ್ ಮಾಡ್ತಾ ಇದ್ಯಾ? ನೀನು ಬರೀ ಅಡುಗೆ ಕೋಣೆಗಷ್ಟೇ ಫಿಕ್ಸ್ ಆಗಿದ್ಯಾ? ನೀನೇನ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ಯಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ನಿನಗೆ ಯಾರು ಇಷ್ಟ ಇದ್ದಾರೋ 4 ಜನ ಅವ್ರ ಗ್ಯಾಂಗಲ್ ಅಷ್ಟೇ ಕಾಣಿಸ್ಕೊಳ್ತಿದ್ಯಾ, ಅವರನ್ನ ಬಿಟ್ಟು ನೀನ್ ಯಾರ ಜೊತೆನೂ ಮಿಂಗಲ್ ಆಗಲ್ಲ, ಯಾರ ಜೊತೆನೂ ಮಾತುಗಳನ್ನ ಆಡಲ್ಲ ಅಂತ. ಸ್ಪಂದನ ಅವರು ಕೂಡ ಇದೇ ರೀತಿಯಾದಂಥ ಪ್ರಶ್ನೆಗಳನ್ನ ರಕ್ಷಿತಾ ಅವರಿಗೆ ಕೇಳ್ತಾರೆ. ಆದ್ರೆ ರಕ್ಷಿತಾ ಎಷ್ಟು ಟ್ಯಾಲೆಂಟೆಡ್ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಟಾಸ್ಕ್ಗಳಲ್ಲೂ ಕೂಡ ಚೆನ್ನಾಗಿ ಆಡ್ತಾರೆ, ಅಡುಗೆ ಮನೆಯಲ್ಲೂ ಕೂಡ ಎಲ್ಲ ಕೆಲಸಗಳನ್ನ ಮಾಡ್ತಾರೆ, ಅಡುಗೆ ಕೂಡ ಚೆನ್ನಾಗಿ ಮಾಡ್ತಾರೆ. ಇನ್ನು ಆಕ್ಟಿಂಗ್ ಅಂತ ಬಂದಾಗ ರಘು ಹಾಗೆ ರಕ್ಷಿತ್ ಅವರ ಆಕ್ಟಿಂಗ್ ಹೇಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇಷ್ಟಿದ್ರೂ ಕೂಡ ಸುಖ ಸುಮ್ಮನೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ, ರಾಶಿಕಾ ಇರ್ಬೋದು ಅಥವಾ ಸ್ಪಂದನ, ಕಾವ್ಯ. ಆದ್ರೆ ಇವರೆಲ್ಲರಿಗೂ ಕೂಡ ಟಕ್ಕರ್ ಕೊಡೋ ರೀತಿಯಲ್ಲಿ ಇವತ್ತು ರಕ್ಷಿತಾ ಅವರು ಡ್ಯಾನ್ಸ್ ಮಾಡಿದ್ದಾರೆ. ಇವತ್ತಿನ ಎಪಿಸೋಡ್ನಲ್ಲಿ ಅದು ಪ್ರಸಾರ ಆಗತ್ತೆ. ನಾನು ಲೈವ್ ನಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ ನಲ್ಲಿ ನೋಡಿದೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಿಜಕ್ಕೂ ಇದು ರಕ್ಷಿತಾನ ಅನ್ನೋ ಅನುಮಾನ ಮೂಡುವ ಹಾಗಾಗಿತ್ತು. ಅಷ್ಟರ ಮಟ್ಟಿಗೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ಅವರ ಎನರ್ಜಿ ಲೆವೆಲ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕಿಚ್ಚ ಸುದೀಪ್ ಅವರು ಆಲ್ರೆಡಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಿದ್ದಾರೆ, ನಿಮ್ಮ ಎನರ್ಜಿ ಗ್ರೇಟ್ ಅಂತ. ಬೆಳಗ್ಗೆ ಆಪ್ತಮಿತ್ರ ಸಿನಿಮಾದ ರಾರಾ ಸಾಂಗ್ ಅನ್ನ ಹಾಡ್ತಾರೆ, ಪ್ಲೇ ಮಾಡ್ತಾರೆ. ಅಲ್ಲಿ ಬೆಳಗ್ಗೆ ಮಾರ್ನಿಂಗ್ ಸಾಂಗ್ ಏನಿದೆ ಆ ಕ್ಷಣ ಅಶ್ವಿನಿ ಅವರ ಆರಂಭದಲ್ಲಿ ರಕ್ಷಿತಾ ಜೊತೆ ಡ್ಯಾನ್ಸ್ ಮಾಡ್ತಾರೆ. ರಕ್ಷಿತಾ ತುಂಬಾ ಚೆನ್ನಾಗಿ ಸ್ಟೆಪ್ಸ್ ಹಾಕ್ತಾರೆ, ಎಕ್ಸ್ಪ್ರೆಷನ್ ಕೊಡ್ತಾರೆ. ಅವ್ರು ಮಾಡ್ತಾ ಇದ್ರೆ ರಕ್ಷಿತಾ ಇಷ್ಟು ಟ್ಯಾಲೆಂಟೆಡ್ ಅಂತ ಅನ್ಸುತ್ತೆ. ನನಗಂತೂ ತುಂಬಾ ಖುಷಿ ಆಯ್ತು. ಆ ಡ್ಯಾನ್ಸ್ ಅನ್ನ ತುಂಬಾ ಸಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಆ ಡ್ಯಾನ್ಸ್ ಅನ್ನ ನೋಡಿದೆ. ಇನ್ನು ಅಶ್ವಿನಿ ಅವರು ಕೂಡ ಅವರ ಎಕ್ಸ್ಪ್ರೆಷನ್ಗೆ ಫಿದಾ ಆಗ್ತಾರೆ. ಅಶ್ವಿನಿ ಅವರು ಈ ಹಿಂದೆ ಜಗಳ ಆದಂಥ ಸಂದರ್ಭದಲ್ಲಿ ನಿನ್ಗೇನ್ ಗೊತ್ತು ಆಕ್ಟಿಂಗ್, ನಾನು 100 ಸಿನಿಮಾ ಮಾಡಿದ್ದೀನಿ, ನೀನ್ ಮಾಡಿ ತೋರಿಸು ಅನ್ನೋ ಚಾಲೆಂಜ್ ಅನ್ನ ಹಾಕಿದ್ರು. ಇಬ್ಬರಿಗೂ ಕೂಡ ಆ ಒಂದು ಘಟನೆಯನ್ನ ನೆನಪಿಸುವಂತಿತ್ತು ಆ ಒಂದು ಸಾಂಗ್. ಯಾಕಂದ್ರೆ ನಾಗವಲ್ಲಿ ವಿಚಾರಕ್ಕೆ ಗೆಜ್ಜೆ ಸದ್ದು ಮಾಡಿದ್ರು, ಆ ರೀತಿ ಈ ರೀತಿ ಎಲ್ಲ ಗಲಾಟೆ ಆಗಿ ಏನೆಲ್ಲ ಆಯ್ತು ಅನ್ನೋದು ನಿಮ್ಗೆ ನೆನಪಿದೆ. ಆ ಸಾಂಗ್ ಕೂಡ ಇಬ್ಬರಿಗೂ ಕೂಡ ಸೂಟ್ ಆಗೋ ರೀತಿ ಇತ್ತು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಅನ್ನ ಮಾಡ್ತಾರೆ. ಅಶ್ವಿನ್ ಇರ್ಬೋದು, ರಘು ಎಲ್ಲರೂ ಕೂಡ ಅಚ್ಚರಿಯಿಂದ ನೋಡ್ತಾರೆ. ಇನ್ನು ರಘು ಅವರಿಗೆ ಹೇಳ್ತಾರೆ ನೀನು ರಾಜನ ಪಾತ್ರ ಮಾಡು ಅಂತ ರಕ್ಷಿತಾ ಅವರು ತಾಳ ಹಾಕ್ತಾ ಇರ್ತಾರೆ. ಇನ್ನು ಧ್ರುವಂತ್ ಅವರು ರಕ್ಷಿತಾ ಡ್ಯಾನ್ಸ್ ನೋಡಿ ಶಾಕ್ ಆಗಿ ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ. ಅವರಿಗೂ ಕೂಡ ಸುಮ್ಮನೆ ನಿಂತ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ರಕ್ಷಿತಾ ಡ್ಯಾನ್ಸ್ ಮಾಡ್ತಾರೆ. ಇವತ್ತಿನ ಎಪಿಸೋಡ್ನಲ್ಲಿ ನೀವು ನೋಡಿ ಅದನ್ನ. ಇನ್ನು ಯಾರೆಲ್ಲ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ ಅವ್ರು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ನಿಮಗೆ ಅವರ ಡ್ಯಾನ್ಸ್ ಅನ್ನೋದನ್ನ ಅಭಿಪ್ರಾಯ ತಿಳಿಸಿ. ಇನ್ನು ಇವತ್ತಿನ ಎಪಿಸೋಡಲ್ಲಿ ಖಂಡಿತವಾಗ್ಲೂ ಇದನ್ನು ನೀವು ಹಾಕಲೇಬೇಕು ಬಿಗ್ ಬಾಸ್ ಅಂತ ಸಾಕಷ್ಟು ಜನ ಕ್ಯಾಪ್ಷನ್ ಹಾಕಿ ಶೇರ್ ಮಾಡ್ಕೊಂಡಿದ್ದಾರೆ ಆ ವಿಡಿಯೋವನ್ನ. ರಕ್ಷಿತಾ ಎಷ್ಟು ಟ್ಯಾಲೆಂಟೆಡ್ ಅಂತ ಒಂದಷ್ಟು ಜನರಿಗೆ ಗೊತ್ತಾಗಬೇಕು. ಆಕೆಯ ಟ್ಯಾಲೆಂಟ್ ಬಗ್ಗೆ ಒಂದಷ್ಟು ಜನ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ, ಅಂಥವರಿಗೆ ಗೊತ್ತಾಗಬೇಕು. ಪ್ಲೀಸ್ ಬಿಗ್ ಬಾಸ್ ಈ ಒಂದು ಡ್ಯಾನ್ಸ್ ಅನ್ನ ಕಟ್ ಮಾಡಬೇಡಿ, ಲೈವ್ ನಲ್ಲಿ ಎಷ್ಟು ತೋರಿಸಿದಿರೋ ಅಷ್ಟೇ ತೋರಿಸಿ ಅಂತ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನೀವು ಅದನ್ನ ನೋಡಿ ನೀವು ಕೂಡ ಖುಷಿ ಆಗ್ತೀರಿ, ನೀವು ಕೂಡ ಅಭಿಮಾನಿಗಳಾಗಿದ್ರೆ ರಕ್ಷಿತಾ ಅವರ. ಆ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆದ ಬಳಿಕ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಯಾರೆಲ್ಲ ಆಲ್ರೆಡಿ ನೋಡಿದ್ದೀರಿ ರಕ್ಷಿತಾ ಅವರ ಡ್ಯಾನ್ಸ್, ಅವರು ಖಂಡಿತವಾಗ್ಲೂ ಈಗಲೇ ನಿಮ್ಮ ಕಮೆಂಟ್ ಅನ್ನ ತಿಳಿಸಿ.